ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಈ ದಿನ ನಮ್ಮ ಮುತ್ತಾಲ್ಪೇಟೆಯ ಗಂಗಮ್ಮ ಜಾತ್ರೆಯ ಒಂದು ವಿಶೇಷ ಇಲ್ಲಿ ಮುಳಬಾಗಿಲು ಟೌನ್ ನಡೀತಾ ಇದೆ. ಈ ಒಂದು ಜಾತ್ರೆಯ ಒಂದು ವಿಶೇಷಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು ಎಲ್ಲರೂ ಆಗಮಿಸಿದ್ದಾರೆ. ಈ ಒಂದು ಜಾತ್ರೆಯಲ್ಲಿ ಭಕ್ತಾದಿಗಳಿಗೂ ಹಾಗೂ ಮುಳಬಾಗಿಲು ತಾಲೂಕಿನ ಜನತೆಗೂ ಎಲ್ಲ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಾಯಿ ಕಾಪಾಡ್ಕೊಂಡು ಬರಲಿ ಅಂತ ಮೊದಲನೇದಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಮಿತ್ರ ಬಳಗ ಎಲ್ಲನೂ ಸೇರಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇತ್ತು. ಪ್ರತಿ ವರ್ಷವೂ ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೇನು ಆ ತಾಯಿ ಆಶೀರ್ವಾದ ಇರೋಷ್ಟು ದಿನವೂ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ತಿಳಿಸಲು ಇಚ್ಛಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ನನ್ನ ಸ್ನೇಹಿತರೆಲ್ಲನೂ ಇರಬೇಕಾಗಿತ್ತು. ಮೊನ್ನೆ ತಾನೇ ನಮ್ಮ BMTC ನಟರಾಜ್ ಅವ್ರ ಮಗ ಇಲ್ಲಿ ಒಂದು ವಾಹನದ ಅಪಘಾತದಲ್ಲಿ ತೀರೋಗಿದ್ದ ಕಾರಣ ಯಾರೂ ತುಂಬ ನನ್ನ ಸ್ನೇಹಿತರು ಎಲ್ಲರೂ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಒಂದು ಮುತ್ತಾಲ್ಪೇಟೆಯಲ್ಲಿ ಆ ಒಂದು ದುರ್ಘಟನೆ ನಡೀತು. ತಾಯಿ ಆ ಒಂದು ಕುಟುಂಬಕ್ಕೆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ನಾಳೆ ವಿಜೃಂಭಣೆಯಿಂದ ಆ ತಾಯಿಯ ಮೆರವಣಿಗೆ ಇರ್ತದೆ. ಎಲ್ಲ ನಾಗರಿಕರು ಭಕ್ತಾದಿಗಳು ಎಲ್ಲರೂ ಬಂದು ಭಾಗವಹಿಸಿ ಆ ತಾಯಿಯ ಭಕ್ತಿಗೆ ಪ್ರಾಪ್ತರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲನೂ ಕೇಳ್ಕೊಳ್ತಾ ಈ 4 ಮಾತುಗಳು ಮಾತಾಡಲು ಅವಕಾಶ ಕೊಟ್ಟಂತ ತಮಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು. ಇದು ಸುಮಾರು ನಾವು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ರು. ಸಣ್ಣದಾಗಿ ನಾವೊಂದು 17ನೇ ವರ್ಷದಿಂದ ನಾವು ಈ ಪ್ರಸಾದ ವಿನಿಯೋಗ ಎಲ್ಲನೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇದೇ ಥರ ಇನ್ನು ಮುಂದೇನು ಇದೇ ಥರ ನಡ್ಸ್ಕೊಂಡು ಹೋಗ್ತಾಯಿದ್ವಿ. ಅರ್ಕೆ ಏನಿಲ್ಲ, ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವರು ಶಕ್ತಿ ಕೊಟ್ಟು ದಿನಾನೂ ನಾವು ನಡ್ಸ್ಕೊಂಡು ಹಿಂಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯವಾಗಿ ಎಲ್ಲನೂ ಜನತೆ ಮುಳಬಾಗಿಲು ತಾಲೂಕಿನ ಜನತೆ ಟೌನ್ನ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಇದುವರೆಗೂ. ಇನ್ನು ಮುಂದೇನು ಜನರ ಆಶೀರ್ವಾದ ಇರೋಷ್ಟು ದಿನ ಜನರಲ್ಲಿ ಇದ್ದೇ ಇರ್ತೀವಿ. ಹಿಂಗೆ ಮುಂದೇನು ನಡ್ಕೊಂಡು ಹೋಗ್ತಾನೆ ಇರ್ತೀವಿ.